ಅರಣ್ಯ ಅಧಿಕಾರಿಗಳ ಗುಂಡಿಗೆ 3 ಬೇಟೆಗಾರರ ಬಲಿ ಪ್ರಕರಣ. ಎನ್ಕೌಂಟರ್ ಸ್ಥಳದಿಂದ ಟಿವಿ9 ಎಕ್ಸ್ಕ್ಲೂಸಿವ್ ತನಿಖಾ ವರದಿ. ಕರಿಕಲ್ಲು ಒಡ್ಡು ಶೂಟೌಟ್ನ ಅಸಲಿಯತ್ತನ್ನ ಟಿವಿ9 ಬಿಚ್ಚಿಡ್ತಾ ಇದೆ. ಎನ್ಕೌಂಟರ್ ನಡೆದಂತಹ ಸ್ಥಳ ಹೇಗಿದೆ, ಗುಂಡಿನ ಚಕಮಕಿ ಆಗಿದ್ದು ಹೇಗೆ, ಟಿವಿ9ನಲ್ಲಿ ಶೂಟೌಟ್ನ ಪಿನ್ ಟು ಪಿನ್ ಸತ್ಯಾಸತ್ಯತೆ ಅನಾವರಣ. ಅರಣ್ಯ ಅಧಿಕಾರಿಗಳ ಗುಂಡೇಟಿಗೆ 3 ಬೇಟೆಗಾರರು ಬಲಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳದಿಂದಲೇ ಅಂದರೆ ಶೂಟೌಟ್ ಆದಂತಹ ಸ್ಥಳದಿಂದ ಟಿವಿ9 ಪ್ರತ್ಯಕ್ಷ ವರದಿಯನ್ನ ನೀಡ್ತಾ ಇದೆ. ಅಲ್ಲಿನ ಅಸಲಿಯತ್ತು ಹೇಗಿದೆ, ಎನ್ಕೌಂಟರ್ ನಡೆದ ಸ್ಥಳ ಹೇಗಿದೆ, ಗುಂಡಿನ ಚಕಮಕಿ ಈ ಬೇಟೆಗಾರರು ಮತ್ತು ಅರಣ್ಯ ಸಿಬ್ಬಂದಿಯ ನಡುವೆ ಹೇಗಾಯಿತು, ಇದೆಲ್ಲದರ ಬಗ್ಗೆಯೂ ಕೂಡ ಸತ್ಯಾಸತ್ಯತೆಯನ್ನ ಅನಾವರಣ ಮಾಡ್ತಾ ಇದೆ. 3 ಬಲಿಯ ನಂತರ ಈ ಪ್ರಕರಣ ನಾನಾ ಆಯಾಮಗಳಲ್ಲಿ ಚರ್ಚೆಗೆ ಬಂತು. ಸಾಕಷ್ಟು ಟ್ವಿಸ್ಟ್ಗಳು ಸಿಕ್ತು. ಮೊದಲಿಗೆ ಅವರು ರೈತರು ಹಸುವನ್ನು ಹುಡುಕೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು. ಅದಾದಮೇಲೆ ಅರಣ್ಯ ಅಧಿಕಾರಿಗಳು ಅವರು ಬೇಟೆಗಾರರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ಮುಂದಿಟ್ಟರು. ಬೇಟೆಯನ್ನು ತಡೆಯೋದಕ್ಕೆ ಇರುವಂತಹ ಕ್ಯಾಂಪ್ಗಳ ಮೇಲೆ ಪ್ರತಿಕಾರವಾಗಿ ದಾಳಿಯನ್ನು ಮಾಡಲಾಯಿತು, ಸ್ಫೋಟಿಸಲಾಯಿತು. ಇದರ ನಡುವೆ ಇದೀಗ ಗುಂಡಿನ ಚಕಮಕಿ ನಡೆದಂತಹ ಸ್ಥಳದ ಸತ್ಯದರ್ಶನ. ಆಗಸ್ಟ್ 15ರ ಮುಂಜಾನೆ ಎನ್ಕೌಂಟರ್ಗೆ 3 ಬಲಿ. ಶಾದ್ಯ ವ್ಯಾಪ್ತಿಯ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಶೂಟೌಟ್ ಆಗುತ್ತೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಹೊಳೆದಟ್ಟಿ ಅರಣ್ಯ ಪ್ರದೇಶ. ಜಿಂಕೆಯನ್ನ ಬೇಟೆಯಾಡಿ ಮಾಂಸವನ್ನ ಬೇರ್ಪಡಿಸುವಾಗ ಎನ್ಕೌಂಟರ್ ನಡೆಯುತ್ತೆ. ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಶರಣಾಗುವಂತೆ ಅರಣ್ಯ ಸಿಬ್ಬಂದಿ ಸೂಚನೆಯನ್ನ ಕೊಡ್ತಾರೆ. ಈ ವೇಳೆ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿಯನ್ನ ಬೇಟೆಗಾರರು ನಡೆಸೋದಕ್ಕೆ ಮುಂದಾಗ್ತಾರೆ. ಒಟ್ಟು 4 ಜನ ಇದ್ರು. ಆ ಪೈಕಿ 3 ಅರಣ್ಯ ಸಿಬ್ಬಂದಿಯ ಗುಂಡೇಟಿಗೆ ಬಲಿಯಾಗ್ತಾರೆ, ಮತ್ತೊಬ್ಬ ಪರಾರಿಯಾಗ್ತಾನೆ. ಹನೂರು ತಾಲೂಕಿನ ತೋಮಿಯರ್ ಪಾಳ್ಯದ ಕುಮಾರ್, ಆಂಥೋನಿ, ಸ್ವಾಮಿ, ಪೀಟರ್ ಹತ್ಯೆಯಾದಂತಹ ಕಳ್ಳ ಬೇಟೆಗಾರರು. ಗಮನಿಸ್ತಾ ಇದ್ದೀರಿ, ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಚಕಮಕಿ ಆಯ್ತಲ್ಲ, ಆ ಸ್ಥಳದ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಕಳ್ಳ ಬೇಟೆ ತಡೆ ಶಿಬಿರದ ಕ್ಯಾಂಪ್ನ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅರಣ್ಯ ಇಲಾಖೆಯ ವಿರುದ್ಧ ಹೋರಾಟಗಳು ನಡೆದವು, ಪ್ರತಿಭಟನೆಗಳು ಆದವು. ಅದರ ಹಿಂದೆಯೂ ಕೂಡ ಒಂದಷ್ಟು ಷಡ್ಯಂತ್ರ ರೂಪಿತವಾಗಿತ್ತು ಅನ್ನೋದು ಕೂಡ ತನಿಖೆಯ ವೇಳೆ ಬಯಲಿಗೆ ಬಂದಂತಹ ಸಂಗತಿ. ನಮ್ಮ ಪ್ರತಿನಿಧಿ ಸೂರಜ್ ಎನ್ಕೌಂಟರ್ ನಡೆದಂತಹ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಅರಣ್ಯ ಅಧಿಕಾರಿಗಳ ಎನ್ಕೌಂಟರ್ಗೆ 3 ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟಿವಿ9 ಏನಿದೆ ಆ ಶೂಟೌಟ್ ನಡೆದಂತಹ ಸ್ಥಳದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಡೋ ಸಲುವಾಗಿ ಬಂದಿರುವಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಾ. ಇದು ಏನು ಕರಿಕಲ್ ಹೊಡ್ಡು ಅಂತ ಹೇಳಿ ಕಾವೇರಿ ವನ್ಯಜೀವಿ ಧಾಮಕ್ಕೆ ಬರುವಂತಹ ಒಂದು ವಲಯಕ್ಕೆ ಸೇರಿದಂತಹ ಕಾಡಿದಾಗಿದೆ. ಆಗಸ್ಟ್ 15ರ ಅರ್ಲಿ ಮಾರ್ನಿಂಗ್ ಏನಿದೆ ನಸುಕಿನ ಜಾವ ಈ ಒಂದೇ ಸ್ಥಳದಲ್ಲಿ ಒಂದು ಶೂಟೌಟ್ ಆಗಿರುವಂಥದ್ದು. ಅಂದರೆ ಏನು ಬರ್ತಾರೆ ಬೇಟೆಗಾರರು, ಬಂದಂತಹ ಸಂದರ್ಭದಲ್ಲಿ ಜಿಂಕೆಯನ್ನು ಕೂಡ ಅವರು ಬೇಟೆಯಾಡ್ತಾರೆ. ಬೇಟೆಯಾಡಿ ಬಳಿಕ ಆ ಮಾಂಸವನ್ನು ಕೂಡ ಅವರು ಬೇರ್ಪಡಿಸ್ತಾ ಇರ್ತಾರೆ. ಅದೊಂದು ಸಂದರ್ಭದಲ್ಲಿ ಯಾವಾಗ ಆ ಫೈರ್ ಆಗುತ್ತೆ ಅಂದರೆ ಗುಂಡು ಹಾರಿಸಿದ ಸದ್ದನ್ನು ಕೇಳಿದಂತಹ ಇಲ್ಲಿರುವಂತಹ APC ಕ್ಯಾಂಪ್ನ ಸಿಬ್ಬಂದಿ ಹಿರಿಯ ಅಧಿಕಾರಿಗಳಿಗೆ ವಾಕಿಯಲ್ಲಿ ಮೆಸೇಜನ್ನು ಕೊಡ್ತಾರೆ. ಮೆಸೇಜನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಸಮಯದಲ್ಲಿ ಏನು ಅಕ್ಕಪಕ್ಕದ APC ಕ್ಯಾಂಪ್ ಏನಿರುತ್ತೆ ಆ ಅಕ್ಕಪಕ್ಕದ APC ಕ್ಯಾಂಪ್ನಿಂದಾಗಿ ಆ ಸಿಬ್ಬಂದಿಗಳು ಬರ್ತಾರೆ. ಬಂದು ಎಲ್ಲಿ ಶಬ್ದ ಬಂತು, ಯಾವ ಕಡೆ ಬೆಳಕು ಕಾಣ್ತಾ ಇದೆ, ಅಂದರೆ ದೀಪದ ಬೆಳಕಾಗಿರ್ಬೋದು, ಜೊತೆಗೆ ಟಾರ್ಚನ್ನು ಏನು ಬೆಳೆಸ್ತಾ ಇರ್ತಾರೆ ಆ ಟಾರ್ಚ್ ಬೆಳಕನ್ನು ಕೂಡ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಆ ಒಂದು ಆಧಾರದ ಮೇಲೆ ನೇರವಾಗಿ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ ಮತ್ತೊಮ್ಮೆ ತಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಶೂಟೌಟ್ ನಡೆದ ಸ್ಥಳ ಇದಾಗಿದೆ, ಆದರೆ ನನ್ನ ಬಲಭಾಗದಲ್ಲಿ ಏನು ಡೌನ್ ಕಾಣುತ್ತೆ ಅಂದರೆ ಇಳಿಜಾರು ಪ್ರದೇಶ. ಇಲ್ಲಿ ನಿಂತ್ಕೊಂಡ್ರೆ ಯಾರಾದರೂ ಬರ್ತಾ ಇದ್ದೀರಾ ಇಲ್ವಾ ಅಂತ ಹೇಳಿ ಸ್ಪಷ್ಟವಾದಂತಹ ವ್ಯೂ ಪಾಯಿಂಟ್ ಇದಾಗಿದೆ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಯಾರಾದರೂ ಅರಣ್ಯ ಸಿಬ್ಬಂದಿ ಮೂವ್ಮೆಂಟ್ ಆದರೆ ಅಥವಾ ಯಾವುದಾದ್ರೂ ವಾಹನದ ಬೆಳಕುಗಳು ಕಂಡು ಬಂದಲ್ಲಿ ಆಗ ಅಲರ್ಟ್ ಆಗ್ತಾರೆ. ಹಾಗಾಗಿ ಸುರಕ್ಷಿತವಾದಂತಹ ಸ್ಥಳ ಇದು ಅಂತ ಹೇಳಿ ಬಂದು ಇಲ್ಲಿ ಒಂದು ಅವರು ವಾಸ್ತವ್ಯನ ಹೂಡಿರ್ತಾರೆ. ಅದೇ ರೀತಿಯಾಗಿ ಯಾವಾಗ APC ಕ್ಯಾಂಪ್ನ ವಾಚರ್ಗಳು ಕೂಡ ಬರ್ತಾರೆ, ಅಂದರೆ ಯಾರಾದರೂ ಏನು ಇದಾರ ಅಂತ ಹೇಳಿ ಮಾಹಿತಿಯನ್ನು ಕಲೆ ಹಾಕಿರ್ತಾರೆ. ಆ ಸಿಕ್ಕಂತಹ ಮಾಹಿತಿಯ ಆಧಾರದ ಮೇಲೆ ನೇರವಾಗಿ ಬಂದಂಥ ಸಂದರ್ಭದಲ್ಲಿ ನನ್ನ ಎಡಭಾಗದಲ್ಲಿ ಕಾಣ್ತಾ ಇದೆ ಈ ಬಂಡೆಗಳಿದೆ. ಈ ಬಂಡೆಗಳು ಸಂಪೂರ್ಣವಾಗಿ ಏನು ಕಾಣ್ತಾ ಇದೆ, ಇದಕ್ಕೆ ಕರಿಕಲ್ ಒಡ್ಡು ಅಂತ ಕರೀತಾರೆ. ಆದರೆ ಈ ಒಂದು ಕರಿಕಲ್ ಇರುವಂತಹ ಸ್ಥಳ ಇದಾಗಿರೋದ್ರಿಂದಾಗಿ ಅದಕ್ಕೆ
ಕರಿಕಲ್ ಒಡ್ಡು ಎಂಬ ಹೆಸರು ಕೂಡ ಬಂದಿದೆ. ಈಗ ಏನು ವಾಚರ್ಗಳು ಅರಣ್ಯ ಸಿಬ್ಬಂದಿಗಳು ಬರ್ತಾರೆ, ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಏನಲ್ಲಿ ಒಂದು ಕ್ರೈಮ್ ಸೀನನ್ನು ಹಾಕಿದ್ದಾರೆ. ಆ ಕ್ರೈಮ್ ಸೀನಲ್ಲಿ ಒಂದು ಫೈರನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಒಂದು ಕಾಡು ತೂಸನ್ನು ಫೈರ್ ಮಾಡ್ತಾರೆ. ಆ ಫೈರ್ ಮಾಡಿದ ತಕ್ಷಣವೇ ಅನಿವಾರ್ಯವಾಗಿ ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಗಳು ಅವರು ಕೂಡ ರಿವರ್ಸ್ ಕೌಂಟರ್ ಅಟ್ಯಾಕನ್ನು ಮಾಡ್ತಾರೆ. ಆ ಕೌಂಟರ್ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಮೂವರು ಏನು ಆಂಥೋನಿ ಸ್ವಾಮಿ ಆಗಿರ್ಬೋದು ಮತ್ತು ಪೀಟರ್ ಹಾಗೂ ಕುಮಾರು 3 ಜನರು ಕೂಡ ಸ್ಥಳದಲ್ಲೇ ಒಂದು ಸಾವನ್ನಪ್ತಾರೆ. ಅದಾದ ಬಳಿಕ ಅವರ ಒಂದು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಮೈಸೂರಿನ KR ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಇನ್ಸಿಡೆಂಟ್ ಆಗಿರುವಂಥದ್ದು ಇದೇ ಒಂದು ಸ್ಥಳದಲ್ಲಿ. ತಾವು ನೋಡ್ತಾ ಇದ್ದೀರಲ್ಲ, ಇದು ಎಕ್ಸ್ಕ್ಲೂಸಿವ್ ಆಗಿ TV9 ಗ್ರೌಂಡ್ ರಿಪೋರ್ಟನ್ನು ಕೊಡ್ತಾ ಇರುವಂಥದ್ದು, ಘಟನಾ ಸ್ಥಳವನ್ನು ತೋರಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಸಾಕಷ್ಟು ಗೊಂದಲಗಳಿತ್ತು. ಇದು ಎನ್ಕೌಂಟರಾ ಅಥವಾ ಇದು ಸರೆಂಡರ್ ಆದಮೇಲೆ ಕೂರಿಸಿ ಹೊಡೆದಿರೋದು ಅಥವಾ ಮಲಗಿದವ್ರನ್ನ ಅವ್ರ ಮೇಲೆ ಫೈರ್ ಮಾಡಿದ್ರು, ಮಲ್ಕೊಂಡಿದ್ರು, ಅವ್ರು ನಿದ್ದೆಲಿದ್ದರು ಅಂಥವ್ರ ಮೇಲೆ ಫೈರ್ ಮಾಡಿ ಸಾಯಿಸಿದ್ರು ಅಂತ ಸಾಕಷ್ಟು ಆರೋಪಗಳು ಪ್ರತ್ಯಾರೋಪಗಳು ಕೇಳಿಬಂದವು. ಸ್ವತಃ ರಾಜಕೀಯ ತಿರುವುಗಳು ಕೂಡ ಪಡ್ಕೊಂಡ್ರು. ಸ್ವತಃ ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆದರು. ಹಾಗಾಗಿ ಯಾವುದೇ ಗೊಂದಲ ಬೇಡ ಅಂತ ಹೇಳಿ ನೇರವಾಗಿ TV9 ಬಂದೀಗ ವಾಸ್ತವ ಸ್ಥಿತಿಯನ್ನು, ವಸ್ತು ಸ್ಥಿತಿಯನ್ನು ತೋರಿಸ್ಕೊಡುವಂಥ ಕೆಲಸ ಮಾಡ್ತಾ ಇದೆ. ಆ ಶೂಟೌಟ್ ಆದಂತಹ ಸ್ಥಳ ಹೇಗಿದೆ, ಆ ಶೂಟೌಟ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಮುಖವಾಗಿ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು, ಆ ಸಿಚುವೇಶನ್ ಪರಿಸ್ಥಿತಿನ ಯಾವ ರೀತಿಗೆ ಹ್ಯಾಂಡಲ್ ಮಾಡಿದರು ಮತ್ತು ಹೇಗೆಲ್ಲ ಶೂಟೌಟ್ ಆಗಿರಬಹುದು ಅಂತ ಹೇಳಿ ಒಂದು ವಸ್ತುನಿಷ್ಠ ವರದಿ ಮಾಡೋ ಸಲುವಾಗಿ ಖುದ್ದು ಸ್ಥಳಕ್ಕೆ ಬಂದಿದ್ದೇವೆ. ಇದು ಏನು ಸದ್ಯಕ್ಕೆ ಇಲ್ಲಿ ಏನು ಘಟನಾ ಸ್ಥಳ ಇದೆ, ಶೂಟೌಟ್ ನಡೆದ ಸ್ಥಳ ಇದೆ, ಆ ಸ್ಥಳದಲ್ಲಿ ಎಂದು ಕಾಣಸಿಗ್ತಿರುವಂತಹ ಒಂದು ವಸ್ತುಸ್ಥಿತಿಯಾಗಿದೆ. ಸದ್ಯಕ್ಕೆ ಮಹಿಮ್ ದಾಸ್ ಏನು ಪರಾರಿಯಾಗಿದೆ, ಆತನು ಕೂಡ ಪೊಲೀಸರು ವಶಕ್ಕೆ ಪಡೆದು ಅಂದರೆ ಕಸ್ಟಡಿಗೆ ತೆಗೆದುಕೊಂಡು ಆತನನ್ನು ಕೂಡ ಸ್ಥಳ ಮಹಾಜರಿಗೆ ಇನ್ನೇನು ಕರ್ಕೊಂಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.